ಏಪ್ರಿಲ್ 7, 2026 ಮಧ್ಯರಾತ್ರಿ ಮಧ್ಯಪ್ರದೇಶನ ಧಾರ್ ಎಂಬಂತಹ ಒಂದು ಊರಿನ ಮನೆಯಲ್ಲಿ ಎಲ್ಲಾ ರಾತ್ರಿಯಂತೆ ಆ ರಾತ್ರಿ ಕೂಡ ಗಂಡ ಹೆಂಡತಿ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿದ್ರು. ಸಡನ್ ಆಗಿ ಒಂದು ದೊಡ್ಡ ಸೌಂಡ್, ಡೋರ್ ದಡಾರ್ ಅಂತ ಓಪನ್ ಆಗುತ್ತೆ. ಸ್ವಲ್ಪ ಜನರು ಆ ಮನೆ ಒಳಗೆ ನುಗ್ತಾರೆ. ಮಲಗಿದ್ದ ಗಂಡ ಹೆಂಡತಿನ ಬೇರೆ ಬೇರೆ ರೂಮ್ಗೆ ಕರ್ಕೊಂಡೋಗಿ ಕೈಕಾಲು ಕಟ್ಟಿ ಹಾಕ್ತಾರೆ. ಅವ್ರಿಬ್ರಿಗೂ ಒಳಗೊಳಗೆ ಫುಲ್ ಭಯ, ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಆ ಕಳ್ಳರು ಏನಾದ್ರು ಸಿಗ್ಬೋದು ಅಂತ ಹುಡುಕ್ತಾ ಇದ್ರು. ಚಿನ್ನ ದುಡ್ಡು ಏನಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ರು. ಆ ಸಮಯದಲ್ಲಿ ಗಂಡ ಸಮ್ಮು ಕೈಗೆ ಕಟ್ಟಿದ್ದ ಹಗ್ಗನ ಬಿಡಿಸ್ಕೊಂಡು ಆ ಕಳ್ಳರ ಜೊತೆ ಫೈಟ್ ಮಾಡ್ತಾರೆ. ತನ್ನ ಮನೆ, ತನ್ನ ಹೆಂಡತಿನ ಕಾಪಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ಆ ಸಿಚುವೇಶನ್ ಅಲ್ಲಿ ಆ ಮನೆಯಲ್ಲಿ ಒಂದು ಹೆಣ ಬೀಳುತ್ತೆ. ಕದಿಯೋದಕ್ಕೆ ಅಂತ ಬಂದ ಆ ಮನೆಯಲ್ಲಿ ಒಂದು ಕೊಲೆ ನಡೆಯುತ್ತೆ. ಆ ರಾತ್ರಿ ಕೊಲೆ ಆಗಿದ್ದು ಬೇರೆ ಯಾರು ಅಲ್ಲ, ಹಸ್ಬೆಂಡ್. ಕಳ್ಳರು ಕದಿಯೋ ಟೈಮಲ್ಲಿ ಫೈಟ್ ಮಾಡೋ ಬರದಲ್ಲಿ ಹಸ್ಬೆಂಡ್ ನ ಭೀಕರವಾಗಿ ಕೊಲೆ ಮಾಡಿರ್ತಾರೆ ಕಳ್ಳರು. 1 ನಿಮಿಷದಲ್ಲಿ ಎಲ್ಲಾ ಮುಗಿಯುತ್ತೆ. ಕಳ್ಳರು ಅವ್ರು ಅನ್ಕೊಂಡಿದ್ದಂತೆ ದುಡ್ಡು ಚಿನ್ನ ತಗೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಹೆಂಡತಿ ಇನ್ನೊಂದು ರೂಮ್ ಅಲ್ಲಿ ಲಾಕ್ ಆಗಿರ್ತಾರೆ. ಆ ರಾತ್ರಿ ಎಲ್ಲ ಅವರು ಲಾಕ್ ಆಗಿದ್ದ ರೂಮ್ ಅಲ್ಲಿ ಹೆಲ್ಪ್ ಬೇಕು ಅಂತ ಕೇಳ್ತಾ ಇದ್ರು. ಆದ್ರೆ ಅಕ್ಕಪಕ್ಕದ ನೈಬರ್ಸ್ ಯಾರಿಗೂ ಕೇಳಿಸ್ಲಿಲ್ಲ. ಆ ಮನೆಯೊಳಗೆ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಬೆಳಿಗ್ಗೆ ಹೆಂಡತಿ ಚೀರಾಟ ಕೇಳಿಸ್ಕೊಂಡು ನೈಬರ್ಸ್ ಬಂದು ಆ ರೂಮ್ ಬಾಗಿಲು ತೆರೀತಾರೆ. ಹೆಂಡತಿ ಹೊರಗೆ ಬಂದು ತನ್ನ ಗಂಡನ ಶವ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾರೆ. ತನ್ನ ಗಂಡನ ಸಾವಿಗೆ ಜಸ್ಟಿಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಅವರ ಆ ಸಿಚುವೇಶನ್ ಅಲ್ಲಿದ್ದವರು ನೋಡಿ 1 ಸೆಕೆಂಡ್ ಅವರು ಕೂಡ ಇಮೋಷನಲ್ ಆಗಿ ಕಣ್ಣೀರು ಬಿಟ್ಬಿಡ್ತಾರೆ. ಸತ್ತಂತ ವ್ಯಕ್ತಿ ಯಾರು, ಯಾಕೆ ಅವ್ರನ್ನ ಕೊಲೆ ಮಾಡಿದ್ರು, ಕೊಲೆ ಮಾಡಿದವರು ಸಿಕ್ಕಾಕೊಂಡ್ರ? ನೀವು ನೋಡ್ತಾ ಇದ್ದೀರಾ ಡಾನ್ಸಿ ಟಾಕ್ಸ್. ಬನ್ನಿ ಈ ಸ್ಟೋರಿನ ಸ್ವಲ್ಪ ಡೀಟೇಲ್ ಆಗಿ ಒಳಗೋಗಿ ನೋಡೋಣ. ಸ್ಟೋರಿಲಿ ಸ್ವಲ್ಪ ಟ್ವಿಸ್ಟ್ಗಳಿದೆ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಾನು ಇಂಟ್ರೋಲ್ ಹೇಳಿದಾಗೆ ಸತ್ತ ಆ ವ್ಯಕ್ತಿ ಹೆಸರು ದೇವಕೃಷ್ಣ ಪುರೋಹಿತ್. ವಯಸ್ಸು 28 ವರ್ಷ. ಮಧ್ಯಪ್ರದೇಶನ ಧಾರ್ನಲ್ಲಿ ಜೀವನ ಕಟ್ಕೊಂಡಿದ್ರು. ಸಿಂಪಲ್ ಆದಂತ ಒಂದು ಲೈಫ್. ಒಂದು ಸುಂದರ ಹುಡುಗಿನ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ರು. ಅವರ ಹೆಂಡತಿ ಹೆಸರು ಪ್ರಿಯಾಂಕಾ ಪುರೋಹಿತ್. ನೋಡಕ್ಕೆ ತುಂಬಾ ಚೆನ್ನಾಗಿದ್ರು. ಇವರ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲರ ಫ್ಯಾಮಿಲಿ ಇರೋ ತರ ಇವರಿಬ್ಬರ ನಡುವೆನು ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ವು. ಸಣ್ಣ ಸಣ್ಣ ಜಗಳ, ಮಾತಾಡದೇ ಇರುವ ಸಮಯ, ಇದೆಲ್ಲರ ಫ್ಯಾಮಿಲಿ ನಾರ್ಮಲ್. ಆದ್ರೆ ದೇವಕೃಷ್ಣ ಇವೆಲ್ಲವನ್ನು ಸರಿ ಮಾಡೋಕೆ ಟ್ರೈ ಮಾಡ್ತಾ ಇದ್ರು. ಆದ್ರೆ ಪ್ರಿಯಾಂಕಾ ಜಗಳದ ಟೈಮಲ್ಲಿ, ನೀನು ಕರಿಯ, ನಿನ್ಗೆ ನನ್ನಂತ ಸುಂದರ ಹುಡುಗಿ ಸಿಗೋಕೆ ಪುಣ್ಯ ಮಾಡಿರ್ಬೇಕು, ನಿನಗೂ ನನಗೂ ಮ್ಯಾಚ್ ಆಗೋದಿಲ್ಲ ಅಂತ ದೇವಕೃಷ್ಣನ ಅವಾಗ ಡಮ್ಮಿ ಮಾಡ್ತಾ ಇದ್ರು. ಪ್ರಿಯಾಂಕಾ ಸ್ವಲ್ಪ ಸ್ವಲ್ಪ ದೇವಕೃಷ್ಣನಿಂದ ಡಿಸ್ಟೆನ್ಸ್ ಆಗ್ತಾ ಇದ್ರು. ಈ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಪ್ರಿಯಾಂಕಾ ಲೈಫಲ್ಲಿ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಕಮಲೇಶ್. ಇವರಿಬ್ಬರ ಪರಿಚಯ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ. ಆದರೆ ಮಾತಾಡೋದು ಸ್ಟಾರ್ಟ್ ಆಗಿತ್ತು. ಅದು ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಹೋಯ್ತು. ನೈಟ್ ಕಾಲ್ಸ್, ಸೀಕ್ರೆಟ್ ಆಗಿ ಮಾತಾಡೋದು, ಇವರಿಬ್ಬರ ಕನೆಕ್ಷನ್ ಸ್ಟ್ರಾಂಗ್ ಆಯ್ತಾ ಹೋಯ್ತು. ಬಟ್ ದೇವಕೃಷ್ಣ ಪ್ರಿಯಾಂಕಾ ಮ್ಯಾರೇಜ್ ವೀಕ್ ಆಗ್ತಾ ಹೋಯ್ತು. ದೇವಕೃಷ್ಣಗೆ ಏನು ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ರು. ಇವರಿಗೆ ಏನ್ ನಡೀತಾ ಇದೆ ಅಂತ ಒಂದು ಚಿಕ್ಕ ಕ್ಲೂ ಕೂಡ ಇರಲಿಲ್ಲ. ಪ್ರಿಯಾಂಕಾಗೆ ಕಮಲೇಶ್ ಜೊತೆ ಬರೀ ಸಂಬಂಧ ಮಾತ್ರ ಇಟ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಅವಳಿಗೆ ದೇವಕೃಷ್ಣ ಮ್ಯಾರೇಜ್ ಲೈಫ್ ಇಂದ ಎಸ್ಕೇಪ್ ಆಗ್ಬೇಕಾಯ್ತು ಕೂಡ. ಸೊ ಒಂದು ದಿನ ಒಂದು ಡಿಸಿಷನ್ ತಗೋತಾಳೆ ಪ್ರಿಯಾಂಕಾ, ದೇವಕೃಷ್ಣನ ಜೊತೆ ಲೈಫ್ ಕಂಟಿನ್ಯೂ ಮಾಡೋದು ಬೇಡ ಅಂತ. ಆದ್ರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಪ್ರಿಯಾಂಕಾಗೆ. ಯಾಕಂದ್ರೆ ಇವರಿಬ್ಬರ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿದ್ರಿಂದ ಇಬ್ಬರ ಫ್ಯಾಮಿಲಿನೂ ಇನ್ವಾಲ್ವ್ ಆಗುತ್ತೆ ಅಂತ ಪ್ರಿಯಾಂಕಾ ಯೋಚನೆ ಮಾಡ್ತಾರೆ. ಸೊ ದೇವಕೃಷ್ಣನ ಎತ್ತಿಬಿಡೋಣ ಅಂತ ಯೋಚನೆ ಮಾಡ್ತಾರೆ ಪ್ರಿಯಾಂಕಾ. ಅದರಂತೆ ಕಮಲೇಶ್ ಮತ್ತು ಪ್ರಿಯಾಂಕಾ ಪ್ಲಾನ್ ಮಾಡಿದ್ರು. ಸುಮಾರು 1 ಲಕ್ಷ ದುಡ್ಡು ಅರೇಂಜ್ ಮಾಡಿದ್ರು. ಒಂದು ಸುಪಾರಿ ಕಿಲ್ಲರ್ ನ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಸುಪಾರಿ ಕೊಟ್ಟು ಆ ರಾತ್ರಿ ಡೋರ್ ನ ಓಪನ್ ಬಿಡಬೇಕು, ಸೀನ್ ನ ರಾಬ್ರಿ ತರ ತೋರಿಸ್ಬಿಟ್ಟು ಪ್ರಿಯಾಂಕಾ ವಿಟ್ಟಿಂಗ್ ತರ ಆಕ್ಟ್ ಮಾಡ್ತಾರೆ ಅಂತ ಪ್ಲಾನ್ ರೆಡಿ ಮಾಡ್ತಾರೆ. ಏಪ್ರಿಲ್ 6 ರಾತ್ರಿ ದೇವಕೃಷ್ಣ ಯೂಶುವಲ್ ಆಗಿ ಊಟ ಮಾಡಿ ಮಲಗಿದ್ರು. ಅವರ ಪಕ್ಕದಲ್ಲೇ ಮಲಗಿರೋ ವ್ಯಕ್ತಿನೇ ಅವರ ಜೀವನ ಮುಗಿಸೋಕೆ ಪ್ಲಾನ್ ಮಾಡಿದಾಳೆ ಅಂತ ಒಂದು ಚಿಕ್ಕ ಸುಳಿವು ಗೊತ್ತಾಗಿಲ್ಲ ದೇವಕೃಷ್ಣಗೆ. ಮಧ್ಯರಾತ್ರಿ ಕಿಲ್ಲರ್ ಅಂಡ್ ಗ್ಯಾಂಗ್ ಸೈಲೆಂಟ್ ಆಗಿ ಒಳಗ್ ಬರ್ತಾರೆ. ಸ್ವಲ್ಪ ಸಮಯದಲ್ಲೇ ಆಸ್ ಪ್ಲಾನ್ ದೇವಕೃಷ್ಣನ ಮುಗಿಸಿ ರಾಬ್ರಿ ತರ ಸೀನ್ ಕ್ರಿಯೇಟ್ ಮಾಡಿ ಏನು ಸೌಂಡ್ ಇಲ್ಲದೆ ಅಲ್ಲಿಂದ ಪ್ರಿಯಾಂಕನ ಇನ್ನೊಂದು ರೂಮ್ಗೆ ಲಾಕ್ ಮಾಡಿ ಎಸ್ಕೇಪ್ ಆಗ್ತಾರೆ. ಈಗ ಪ್ರಿಯಾಂಕಾ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ.
ಪ್ರಿಯಾಂಕಾ ಬೆಳಿಗ್ಗೆ ಆಗೋವರೆಗೂ ವೆಯ್ಟ್ ಮಾಡಿ ಬೆಳಿಗ್ಗೆ ಆಗ್ತಾ ಇದ್ದಾಗೆ ಸಡನ್ ಆಗಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಲ್ಪ್ ಕೇಳ್ತಾರೆ. ಅಕ್ಕಪಕ್ಕ ಇದ್ದವ್ರು ಹೆಲ್ಪ್ ಮಾಡಿ ಏನಾಯ್ತು ಅಂತ ವಿಷಯ ಕೇಳಿದಾಗ ರಾಬ್ರಿ ಸ್ಟೋರಿ ಹೇಳಿದ್ರು ಪ್ರಿಯಾಂಕಾ. फिर उन्होंने बोला जो हम दे दो नहीं तो मार डालेंगे. इन्होंने हाथ पैर मारे और मेरे को घसीट के उधर ले गए. ये वाली अलमारी उन्होंने ढूंढी, नहीं मिला. मैंने बोला मैं सब दे दूंगी, हमको छोड़ दो. ಆದ್ರೆ ಪೊಲೀಸ್ ಬಂದು ಅವ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ಪ್ರಿಯಾಂಕಾ ಮೇಲೆನೆ ಡೌಟ್ ಬರುತ್ತೆ. ಯಾಕೆ ಅಂದ್ರೆ ಇನ್ನು ಕೆಲವು ಗೋಲ್ಡ್ ದುಡ್ಡು ಮನೆಯಲ್ಲೇ ಇರುತ್ತೆ. ಪೊಲೀಸ್ ಅವರಿಗೆ ಈ ರಾಬರಿ ಸೀನ್ ನೋಡಿದ್ಮೇಲೆ ಇದು ಯಾಕೋ ಸರಿ ಅನ್ನಿಸ್ತಾ ಇರೋದಿಲ್ಲ. ಪ್ಲಸ್ ಪ್ರಿಯಾಂಕಾ ಕೊಡ್ತಾ ಇದ್ದಂತ ಸ್ಟೇಟ್ಮೆಂಟ್ ರಾಬರಿ ಅಂಡ್ ಮರ್ಡರ್ ಸೀನ್ ಜೊತೆ ಮ್ಯಾಚ್ ಆಗ್ತಾ ಇರೋದಿಲ್ಲ. ಸೊ ಪ್ರಿಯಾಂಕಾದು ಫೋನ್ ಚೆಕ್ ಮಾಡಿ ನೋಡ್ತಾರೆ. ಒಂದು ಪರ್ಸನ್ಗೆ ರಿಪೀಟೆಡ್ ಕಾಲ್ಸ್ ಹೋಗಿರುತ್ತೆ ಪ್ರಿಯಾಂಕಾ ಮೊಬೈಲ್ ಇಂದ. ಅವನ ಹೆಸರೇ ಕಮಲೇಶ್. ಇಲ್ಲಿಂದ ಸ್ಟೋರಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಪೊಲೀಸ್ ಅವರ ಕ್ವಶನ್ಸ್ ಹೆಚ್ಚಾಗುತ್ತೆ. ಅದಕ್ಕೆ ಉತ್ತರಗಳು ಸಿಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಪೊಲೀಸ್ ಸ್ಟೇಲಲ್ಲಿ ವಿಚಾರಣೆ ಮಾಡಿದ್ಮೇಲೆ ಸತ್ಯ ಆಚೆ ಬರುತ್ತೆ. ಆ ನೈಟ್ ಬಂದಿದ್ದು ಕಳ್ಳರಲ್ಲ, ಕಾಂಟ್ಯಾಕ್ಟ್ ಕಿಲ್ಲರ್ಸ್ ಅಂತ. ಮತ್ತೆ ಇದು ರಾಬ್ರಿ ಅಲ್ಲ, ಇದು ಪಕ್ಕಾ ಪ್ಲಾನ್ ಮಾಡಿರೋ ಮರ್ಡರ್ ಅಂತ ಗೊತ್ತಾಗುತ್ತೆ. ಪ್ರಿಯಾಂಕಾ ಮತ್ತೆ ಅವಳ ಲವರ್ ಕಮಲೇಶ್ ಇಬ್ಬರು ಈ ಮರ್ಡರ್ ಅಲ್ಲಿ ಇನ್ವಾಲ್ವ್ ಅಂತ ಗೊತ್ತಾದ್ಮೇಲೆ 2 ದಿನದ ಒಳಗೆ ಕಾಂಟ್ಯಾಕ್ಟ್ ಕಿಲ್ಲರ್ಸ್ ನ ಎಲ್ಲರನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಈ ಕತೆ ರಾಬ್ರಿ ಅಂತ ಸ್ಟಾರ್ಟ್ ಆಗಿ ಕೊನೆಗೆ ಕತೆ ಅಂತ್ಯ ಆಗೋದು ಒಂದು ದ್ರೋಹದಲ್ಲಿ. ಒಬ್ಬ ಗಂಡ ತಾನು ಇದ್ದಂತ ಮನೆಯಲ್ಲಿ ಒಂದೊಳ್ಳೆ ಜೀವನ ರೂಪಿಸ್ಕೊಂಡು ಇದೀನಿ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವ್ರಿದ್ದ ಮನೆನೇ ಅವ್ರ ಅಂತ್ಯಕ್ಕೆ ನಾಂದಿ ಆಡಿರುತ್ತೆ. ಕೆಲವೊಮ್ಮೆ ಅಪಾಯ ಹೊರಗಿರೋದಿಲ್ಲ, ನಮ್ಮ ಪಕ್ಕದಲ್ಲಿರುತ್ತೆ ಅನ್ನೋದಕ್ಕೆ ಈ ಕತೆನೇ ಸಾಕ್ಷಿ. ಈ ಸ್ಟೋರಿ ನೋಡಿದ್ಮೇಲೆ ನನಗೆ ಒಂದು ವಿಚಾರ ತಲೆಯಲ್ಲಿ ಓಡ್ತಾ ಇತ್ತು, ಯಾಕೆ ಜನರು ಈ ತರ ಎಕ್ಸ್ಟ್ರೀಮ್ ಡಿಸಿಷನ್ ತಗೋತಾರೆ ಅಂತ. ನಾನು ಹೇಳೋದಿಷ್ಟೇ, ಮ್ಯಾರೇಜ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಹಸ್ಬೆಂಡ್ ಆಗಿರ್ಲಿ ವೈಫ್ ಆಗಿರ್ಲಿ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ಪ್ಲೀಸ್ ಓಪನ್ ಆಗಿ ಕುತ್ಕೊಂಡು ಮಾತಾಡಿ. ಏನ್ ಪ್ರಾಬ್ಲಮ್ ಇದೆ ಅಂತ ಮಾತಾಡ್ಕೊಳ್ಳಿ. ಸಾಲ್ವ್ ಆಗುತ್ತೆ ಅಂದ್ರೆ ಸರಿ, ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಪೀಸ್ಫುಲಿ ಸಪರೇಟ್ ಆಗಿ ಡಿವೋರ್ಸ್ ತಗೊಳ್ಳಿ. ಆದ್ರೆ ಇನ್ನೊಂದು ಮನುಷ್ಯನ ಜೀವ ತೆಗೆಯೋದು ಯಾವ ರೀಸನ್ ಇದ್ರೂ ಸರಿಯಲ್ಲ. ಯಾರಿಗೂ ಜೀವ ತೆಗೆಯೋ ಹಕ್ಕು ಇಲ್ಲ. ಇನ್ನೊಂದು ವ್ಯಕ್ತಿಯ ಜೀವ ತೆಗೆದ್ಮೇಲೆ ಲಾ ಇಂದನೂ ತಪ್ಪಿಸ್ಕೊಳ್ಳೋದು ಕಷ್ಟ, ಮತ್ತೆ ಕರ್ಮ ಇಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದೇವರು ಕೊಟ್ಟಿರೋ ಈ ನಿಮ್ಮ ಲೈಫ್ ನ ರೆಸ್ಪೆಕ್ಟ್ ಮಾಡಿ. ಸೆಟ್ ಆಗಿಲ್ವಾ, ಪೀಸ್ಫುಲ್ ಆಗಿ ಸಪರೇಟ್ ಆಗಿ. ಆದ್ರೆ ಇಂಥ ಕೆಲಸ ಮಾಡಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ. ಇನ್ನು ಇಂಥ ರಿಯಲ್ ಮಿಸ್ಟ್ರಿ ಸ್ಟೋರೀಸ್ಗೆ ಡಾನ್ಸಿ ಟಾಕ್ಸ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ಕಥೆಯ ಮೂಲಕ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್.